ಹಾಯ್ ಗಾಯ್ಸ್, ವೆಲ್ಕಮ್ ಟು ನಮ್ಮನೆ ಅಡುಗೆ ಲಾಗ್ಸ್. ನೀವು ಡೈಲಿ ನಮ್ಮದು ಲಾಗ್ಸ್ನ ನೋಡ್ತಾ ಇದ್ದರೆ, ಅಡುಗೆನ ಇಷ್ಟಪಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬಾಜು ಕಾಣಿಸುವಂಥ ಬೆಲ್ ಬಟನ್ನ ಒತ್ತಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಸಬ್ಬಸಿಗೆ ಪಲ್ಯ ಕಡುಬು. ಇದಕ್ಕೆ ಮಾಡಿಕೊಳ್ಳಲು ಬೇಕಾಗುವ ಸಾಮಗ್ರಿಗಳನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ರೀ. ಮೊದಲಿಗೆ ಒಂದು ಬೌಲ್ದಷ್ಟು ಜೋಳದ ಹಿಟ್ಟನ್ನು ತಗೊಂಡೇನಿ ರೀ. ಜೋಳದ ಹಿಟ್ಟು ಹೆಲ್ದಿ ಫುಡ್ ರೀ. ಹಾಗಾಗಿ ನಾವು ಉತ್ತರ ಕರ್ನಾಟಕ ಸೈಡ ಹೆಚ್ಚಾಗಿ ಜೋಳನ ಬಳಸ್ತೀವಿ ರೀ. ಇವಾಗ ನಾವು 2 ಬೌಲ್ದಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಳ್ತೀವಿ ರೀ. ಈಗ ನಾನು 1 ಬೌಲ್ದಷ್ಟು ಹಾಕಿದ್ದಲ್ರಿ, ಈಗ ಮತ್ತೊಂದು ಬೌಲ್ದಷ್ಟು ಕೂಡ ಹಾಕ್ಕೊಳ್ತೀನಿ ರೀ. ಜೋಳದ ಹಿಟ್ಟು ಹಾಕಿದ ನಂತರ ಮತ್ತೆ ನಾನು 4 ಟೇಬಲ್ ಸ್ಪೂನ್ದಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡೇನಿ ರೀ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ರಿ. ನಾವು 1 ಸ್ಪೂನ್ದಷ್ಟು ಉಪ್ಪನ್ನು ಹಾಕ್ಕೊಂಡೇನಿ ರೀ. ನಂತರ ನೀರು ಸ್ವಲ್ಪನೇ ಹಾಕಿ ಗಂಟಿಲ್ದಾಗೆ ಚಪಾತಿ ಹಿಟ್ಟು ಹೆಂಗೆ ಇರ್ತೈತೆ ನೋಡಿರಿ, ಆ ರೀತಿಯಾಗ ಗಟ್ಟಿಗೆ ಕಲಿಸ್ಕೋಬೇಕ್ರಿ. ಆಮೇಲೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಇಟ್ಟು ನೀರು ಚೆನ್ನಾಗಿ ಕುದಿಬೇಕ್ರಿ. ಕುದಿಯೋಣ ಈ ಥರ ಚಾಣಿ ಇರ್ತೈತ್ರಿ. ಈ ಚಾಣಿದೊಳಗೆ ಸ್ವಲ್ಪ ಎಣ್ಣೆನ ಒರೆಸ್ಕೊಂಡ್ಬಿಟ್ಟು, ಹಾಗೆ ಆ ಹಿಟ್ಟೇನು ನಾದಿರ್ತೀವಲ್ರಿ ಅದರಲ್ಲಿಂದ ಇಷ್ಟನ್ನೇ ಸಣ್ಣಗೆ ಗುಂಡಿಗೆ ಕಡುಬು ಮಾಡ್ಕೋಬೇಕ್ರಿ. ಕಡುಬನ್ನು ಮಾಡಿಕೊಂಡು ಆ ಚಾಣಿ ಒಳಗೆ ಒಂದೊಂದಾಗಿ ಇಡಬೇಕ್ರಿ. ಒಂದ್ರ ಮ್ಯಾಗ ಒಂದು ಇಟ್ರೂ ನಡಿತೈತ್ರಿ, ಏನು ಗಂಟಾಗಂಗಿಲ್ಲ ರೀ. ಒಟ್ಟು ಏನು ಹತ್ಕೊಳ್ಳಂಗಿಲ್ಲ, ಏನಾಗಂಗಿಲ್ಲ. ಹಾಗಾಗಿ ಇಷ್ಟನ್ನು ಇಟ್ಟು ಆಮೇಲೆ ಇದ್ರ ಮೇಲೆ ಮುಚ್ಚಳನ ಮುಚ್ಚಬೇಕ್ರಿ. ಮೀಡಿಯಮ್ ಉರಿಯಲ್ಲಿನೇ ಗ್ಯಾಸ್ ಸ್ಟವ್ನ ಇಟ್ಕೊಂಡ್ಬಿಟ್ಟು ಚೆಂದಾಗಿ ಕುದಿಸ್ಕೊಳ್ಬೇಕ್ರಿ. ನಂತರ ಪಾನೇಗೆ ಏನು ಬೇಕಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ 2 ಸೂಡ್ದಷ್ಟು ಸಬ್ಸಿ ಪಲ್ಯನ ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಸೋಸಿ ಕಟ್ ಮಾಡಿ ಇಟ್ಕೊಂಡಿವ್ರಿ. ಆಮೇಲೆ 8-10 ಬೆಳ್ಳುಳ್ಳಿನ ಕುಟ್ಟಿ ಇಟ್ಕೊಂಡೈತ್ರಿ. ಆಮೇಲೆ 3 ಈರುಳ್ಳಿನ ಹೋಳಿ ಇಟ್ಕೊಂಡಿನ್ರಿ. ಆಮೇಲೆ ಕಡಿಪತ್ತು ಮತ್ತು ಕೊತ್ತಂಬರಿನ ಹೋಳಿ ಇಟ್ಕೊಂಡಿವ್ರಿ. ನಂತರ ಕಡುಬೇನು ಕುದ್ಲಿಕ್ಕೆ ಇಟ್ಟಿದ್ವಲ್ರಿ, ಅವು ನೋಡ್ರಿ 10 ನಿಮಿಷಗನ ಓಪನ್ ಮಾಡಿವ್ರಿ. ಎಷ್ಟು ಚಂದ ಕುದ್ದಾವ ನೋಡ್ರಿ. ಈ ಥರ ಕುದಿಬೇಕ್ರಿ. ಈ ಥರ ಕುದ್ರೆ ಅವು ಚೆನ್ನಾಗಿ ಕುದಿವೆ ಅಂತ ಅರ್ಥ, ಹಸಿ ಬಿಸಿ ಆಗಿಲ್ಲ ಅಂಥೇಳಿ ಅರ್ಥ ಆಗುತ್ತೆ ರೀ. ನೋಡ್ರಿ, ನಾನು ತೋರಿಸ್ತಾ ಇದ್ದೀನಿ ಒಂದು ಮುರಿದು ಎಷ್ಟು ಚಂದ ಕುದ್ದೈತ್ರಿ. ಈಗ ರೀ ಕಲರ್ ಕೂಡ ಚೇಂಜ್ ಆಗಿದೆ ರೀ. ಈ ಥರ ಕಲರಲ್ಲಿ ಕಾಣಿಸ್ಕೊಳ್ಬೇಕ್ರಿ, ಅಂದ್ರೆ ಕುದ್ದಿದೆ ಅಂತ ಅರ್ಥ ಆಗುತ್ತೆ ರೀ. ನೋಡ್ರಿ, ಮುರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡ್ರಿ. ಕುದ್ದಾವ ನೋಡ್ರಿ, ಒಟ್ಟು ಹಸಿ ಹಿಟ್ಟ ಕಾಣಿಸಲಾಗೈತ್ರಿ. ಇವಾಗ ಇವು ಕಡುಬೇನದಾವ ನೋಡ್ರಿ, ಇವು ಕಡ್ಯಾಕ ಒಂದು ಬೊಗೋಣಿ ಒಳಗೆ ತೆಗೆದಿಟ್ಕೊಂಡಿನ್ರಿ. ಈಗ ಪಾಣೆ ಹೊಡ್ಕೊಳಮ್ರಿ. ಅದಕ್ಕೆ ಪಾಣ್ಯಕ್ಕೆ ಏನು ಬೇಕ್ರಿ, ಮೊದಲಿಗೆ 5-6 ಸ್ಪೂನ್ದಷ್ಟು ಎಣ್ಣೆನ ಹಾಕ್ಕೊಂಡಿನ್ರಿ ಒಂದು ಕಡಾಯಿ ಒಳಗೆ. ಆ ಎಣ್ಣೆ ಕಾಯ್ದ ನಂತರ ನಾನು ಸಾಸಿವೆನೂ ಹಾಕ್ಕೊಡ್ತೀನಿ ರೀ. ಸಾಸಿವೆ ಹೆಂಗೆ ರೀ, ಫುಲ್ಲು ಚಟಪಟ ಅಂತ ಸಿಡಿಬೇಕ್ರಿ. ಅಷ್ಟು ಚೆನ್ನಾಗಿ ಸಾಸಿವೆ ಸಿಡಿದ್ರೆ ಕೈ ಹತ್ತಂಗಿಲ್ಲ ರೀ ಒಟ್ಟು. ಹಾಗಾಗಿ ನಂತರ ಏನು ಮಾಡೀನಿ ರೀ, ಜೀರಿಗೆ ಹಾಕ್ಕೊಂಡಿನ್ರಿ. ಜೀರಿಗೆ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಕರೆದೀನಿ. ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕಡಿಪತ್ತನ್ನ 3 ಹಾಕ್ಕೊಂಡು ಕಿಶಿಂದ್ರೆ ಚೆಂದತೆಗೆ ಫ್ರೈ ಮಾಡ್ಕೋಬೇಕ್ರಿ. ಕೆಂಪು ಬಣ್ಣ ಬರೆಯೋವರೆಗೂ ಚೆನ್ನಾಗಿ ಸಣ್ಣ ಉರಿಯಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ. ಆಮೇಲೆ ಸಬ್ಸಿ ಪಲ್ಯನ ಅಷ್ಟು ಹಾಕ್ಕೊಳ್ಳೋದಿಲ್ರಿ, ಅದ್ರದ್ದು ಸ್ವಲ್ಪ ಭಾಗ 1 ಕಪ್ಪಿನಷ್ಟು ಮಾತ್ರ ಹಾಕೋಬೇಕ್ರಿ ಪಾಣ್ಯದಲ್ಲಿ. ನಂತರ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ. ಸಬ್ಬಸಿ ಪಲ್ಯ ಏನದ ಹಸಿ ಹೋಗೋವರೆಗೂ ಎಣ್ಣೆಯಲ್ಲಿನೇ ಫ್ರೈ ಮಾಡ್ಕೋಬೇಕ್ರಿ. ಅದಾದ ನಂತರ ಮತ್ತು ಉಳಿದ ಸಬ್ಸಿ ಪಲ್ಯ ಅದ ನೋಡ್ರಿ, ಅದು ಮತ್ತೆ ನಾನು ತೋರಿಸ್ತೀನಿ ರೀ ಮುಂದೆ ನಿಮ್ಗೆ ಅದನ್ನೇನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ ರೀ. ತುಂಬ ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ್. ಇವಾಗ ನಾವು ಮೊದಲೇ ಏನು ಕಡುಬು ಮಾಡಿ ಇಟ್ಕೊಂಡಿದ್ವಲ್ರಿ, ಅವನ್ನ ಈ ಪಾಣೆಯಲ್ಲಿ ಹಾಕಬೇಕ್ರಿ. ಹಾಕಿ ನಂತರ ಚೆನ್ನಾಗಿ 1 ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಕಲಿಸ್ಬೇಕ್ರಿ. ಬೇಕಂದರೆ ಸ್ವಲ್ಪ ಅರ್ಧ ಸ್ಪೂನ್ದಷ್ಟು ಖಾರ ಕೂಡ ನೀವು ಹಾಕ್ಕೊಳ್ಬೋದ್ರಿ ಟೇಸ್ಟಿಗೆ. ನಂತರ ಮೊದಲೇನು ಸಬ್ಸಿ ಪಲ್ಯ ಇನ್ನೊಂದು ಸ್ವಲ್ಪ ಇಟ್ಕೊಂಡಿದ್ವಲ್ರಿ, ಅದನ್ನು ಕೂಡ ಚೆಂದತ್ನೆಗೆ ಎಲ್ಲ ಕಡೆ
ಹಾಕ್ಬೇಕ್ರಿ. ಹಾಕಿದ ನಂತರ ಮತ್ತು ಕೊತ್ತಂಬರಿ ಕೂಡ ಇವಾಗಲೇ ಹಾಕ್ಕೊಳ್ಬೇಕ್ರಿ. ಅದಾದ ನಂತರ 1 ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಕಲಿಸ್ಬೇಕ್ರಿ. ಯಾವ ಥರ ಅಂದ್ರೆ ಜಾಸ್ತಿ ಏನು ಕಲಸೋದಿರಲ್ರಿ, ಸ್ವಲ್ಪ ಲೈಟಾಗಿ ಕಲಿಸ್ಬೇಕ್ರಿ. ಸಬ್ಸಿ ಪಲ್ಯ ಹಸಿ ಹಸಿನೇ ಕಾಣಿಸ್ಬೇಕ್ರಿ. 2ನೇ ಸತ ಹಾಕ್ಕೊಂಡಿದ್ದು ಹಸಿ ಹಸಿಯಾಗಿನೇ ಇರಬೇಕ್ರಿ. ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಸಬ್ಸಿ ಪಲ್ಯ ಕಡುಬು. ನೋಡೋಕೆ ಇಷ್ಟು ಚೆನ್ನಾಗಾಗಿದೆ ಅಂದಮೇಲೆ ತಿಂದಮೇಲೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ವಯಸ್ಸಾದವರಿಗೂ ತುಂಬ ಇಷ್ಟ ಆಗುತ್ತೆ. ಚಿಕ್ಕ ಮಕ್ಕಳು ಕೂಡ ಬಬಲ್ಸ್ ಅಂತ ಹೇಳಿ ಇಷ್ಟಪಟ್ಟು ತಿಂತಾರೆ. ನೀವು ನಿಮ್ಮ ಮನೆಯಲ್ಲಿ ಒಂದು ಸತ ಮಾಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಹಾಗೆ ಚಿಕ್ಕ ಮಕ್ಕಳಿಗೂ ಕೂಡ 3 ಸ್ಪೂನ್ ಸಹಾಯದಿಂದ ತಿನ್ನಿಸ್ರಿ, ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಖಾರ ಬೇಕಾದವರು ಇದನ್ನು ಕೆಂಪು ಚಟ್ನಿ ಜೊತೆನೂ ಕೂಡ ಹಚ್ಕೊಂಡು ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಈ ಸಬ್ಬಸಿಗೆ ಪಲ್ಯ ಕಡುಬನ್ನ ನಿಮ್ಮ ಮನೆಯಲ್ಲಿನೂ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸುತ್ತಿರುವ ಬೆಲ್ ಬಟನ್ನ ಒತ್ತಿ. ಧನ್ಯವಾದಗಳು.